ಮನೆಗೆ ನೆಂಟರು ಬಂದಾಗ ಸ್ಪೆಷಲ್ ಆಗಿ ಏನಾದ್ರೂ ಮಾಡ್ಬೇಕು ಅಂದಾಗ ಈ ರೀತಿ ಪಚ್ಚಡಿ ಅಥವಾ ಚಟ್ನಿನ ಮಾಡ್ಕೊಟ್ರೆ ಆಹಾ ಅದ್ಭುತ ಯಾವ ರೀತಿ ಮಾಡಿದ್ರಿ ಅಂತ ಕೇಳ್ತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಒಂದೊಳ್ಳೆ ರುಚಿಕರವಾಗಿರುವಂತಹ ಪಚ್ಚಡಿ ಅಥವಾ ಚಟ್ನಿ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಕ್ಯಾರೆಟ್ ಅನ್ನ ಬಳಸಿ ಈ ರೀತಿ ಚಟ್ನಿನ ಮಾಡ್ಕೊಟ್ರೆ ಕ್ಯಾರೆಟ್ ಇಷ್ಟಪಡಲ್ಲ ಅನ್ನೋಂಥವ್ರು ಸಹ ತುಂಬಾನೇ ಇಷ್ಟಪಟ್ಟು ಈ ಚಟ್ನಿ ಅಥವಾ ಪಚ್ಚಡಿನ ತಿಂತಾರೆ. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಈ ಕ್ಯಾರೆಟ್ ಪಚ್ಚಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಈ ಪಚ್ಚಡಿ ಅಥವಾ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಅನ್ನ ಹಚ್ತೇನೆ. ಈ ಬಾಣಲೆಗೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಅನಂತರ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಮೆಂತ್ಯ ಕಾಳನ್ನ ಸೇರಿಸಿ ಲೋ ಫ್ಲೇಮಲ್ಲೇ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ, ಹಾಗೇನೆ ಇವನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು. ಇದಕ್ಕೆ 4 ಗುಂಟೂರು ಒಣಮೆಣಸಿನ್ಕಾಯಿನೂ ಸಹ ಸೇರಿಸಿ ಇವನ್ನ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ನೋಡಿ ಈಗ ಒಣಮೆಣಸಿನ್ಕಾಯಿ ಧನಿಯಾ ಕಾಳು ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇವನ್ನ ಒಂದು ಪ್ಲೇಟಿಗೆ ಸಪರೇಟ್ ಆಗಿ ತೆಗೆದುಕೊಳ್ತೇನೆ. ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ. ಎಣ್ಣೆ ಲೈಟ್ ಆಗಿ ಬಿಸಿಯಾಗಿದ್ದೇನೆ. ನಾನಿಲ್ಲಿ ಒಂದು 300 ಗ್ರಾಂ ಹೆಚ್ಚು ಕಮ್ಮಿ ಆಗುವಷ್ಟು ಕ್ಯಾರೆಟ್ ಅನ್ನ ಸಿಪ್ಪೆನ ತೆಗೆದು ನೋಡ್ಬೋದು, ಈ ರೀತಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ತೆಗೆದುಕೊಂಡಿದ್ದೆ. ಈ ಕ್ಯಾರೆಟ್ ಅನ್ನ ಬಾಣಲೆಗೆ ಸೇರಿಸ್ತೇನೆ. ಹಾಗೇನೆ ಇದಕ್ಕೆ ಒಂದು 5 ರಿಂದ 6 ಆಗುವಷ್ಟು ಹಸಿ ಮೆಣಸಿನಕಾಯಿನೂ ಸಹ ಮುರಿದು ಸೇರಿಸ್ತಾ ಇದ್ದೇನೆ. ನಾವಿಲ್ಲಿ ಮತ್ತೆ ಖಾರದ ಪುಡಿನ ಬಳಸೋದ್ರಿಂದ ಹಸಿ ಮೆಣಸಿನಕಾಯಿನೂ ಸಹ ಸ್ವಲ್ಪ ಕಮ್ಮಿನೇ ನಾವಿಲ್ಲಿ ಹಾಕೊಳ್ಬೇಕಾಗುತ್ತೆ. ಹಸಿ ಮೆಣಸಿನಕಾಯಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದೇನೆ. ಕ್ಯಾರೆಟ್ ಸಹ ಸ್ವಲ್ಪ ಬೆಂದಿದ್ದೇನೆ. ಇದಕ್ಕೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ನಂತರ ಒಂದು 3 ಕಡ್ಡಿ ಆಗುವಷ್ಟು ಕರಿಬೇವನ್ನ ಹಾಕೊಳ್ತೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತೇನೆ. ನಂತರ ಹುಣಸೆ ಹಣ್ಣನ್ನು ಸಹ ಸ್ವಲ್ಪ ಇದಕ್ಕೆ ಸೇರಿಸಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮತ್ತೊಂದ್ 2 ನಿಮಿಷಗಳ ಕಾಲ ಇದನ್ನ ನಾವು ಎಣ್ಣೆಯಲ್ಲೇನೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಎಣ್ಣೆಯಲ್ಲೇನೆ ಚೆನ್ನಾಗಿ ಇದೆಲ್ಲವನ್ನ ಬೇಯಿಸಿದ್ದೇನೆ. ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪನೂ ನೀರನ್ನ ಹಾಕ್ತೇನೆ, ಎಣ್ಣೆಯಲ್ಲೇ ನಾವು ಈ ರೀತಿ ಕ್ಯಾರೆಟ್ ಅನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಅನಂತರ ನಾನಿಲ್ಲಿ ಮೊದಲಿಗೆ ಧನಿಯಾ ಕಾಳು ಒಣಮೆಣಸಿನಕಾಯಿನ ಫ್ರೈ ಮಾಡಿದ್ವಲ್ಲ ಅವನ್ನ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನ ತರಿತರಿಯಾಗಿ ರುಬ್ಬಿ ಈ ರೀತಿ ಪುಡಿ ಮಾಡ್ಕೊಳ್ತೇನೆ. ಅನಂತರ ಈ ರೀತಿ ದೊಡ್ಡ ಮಿಕ್ಸಿ ಜಾರಿಗೆ ಪುಡಿ ಮಾಡಿಟ್ಟಂತಹ ಒಣಮೆಣಸಿನಕಾಯಿ, ಜೀರಿಗೆ ಇದೆಲ್ಲವನ್ನ ಸೇರಿಸ್ತೇನೆ. ಹಾಗೇನೆ ಇದಕ್ಕೆ ತಣ್ಣಗಾಗಿರುವಂತಹ ಈ ಕ್ಯಾರೆಟ್ ಮಿಶ್ರಣವನ್ನು ಸಹ ಸೇರಿಸ್ತಾ ಇದ್ದೇನೆ. ಕ್ಯಾರೆಟ್ ಮಿಶ್ರಣವನ್ನ ಸೇರಿಸಿ ಇದಕ್ಕೆ ಚಿಟಿಕೆ ಆಗುವಷ್ಟು ಅರಿಶಿನ, ಅನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ನಾವಿಲ್ಲಿ ಒಣಮೆಣಸಿನಕಾಯಿನೂ ಬಳಸಿದ್ದೀವಿ, ಹಾಗೆಯೇ ಹಸಿ ಮೆಣಸಿನಕಾಯಿನೂ ಸಹ ಬಳಸಿದ್ದೀವಿ. ಹಾಗಾಗಿ ಸ್ವಲ್ಪನೇ ನೋಡ್ಕೊಂಡು ಅಚ್ಕಾರದ ಪುಡಿನ ಸೇರಿಸ್ಕೊಳ್ಬೇಕು. ಅನಂತರ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ಜಾಸ್ತಿ ನೀರನ್ನ ಸೇರಿಸ್ಲಿಕ್ಕೆ ಹೋಗ್ಬಾರ್ದು, ಸ್ವಲ್ಪನೇ ನೀರನ್ನ ಸೇರಿಸಿ ನೋಡಿ ಈ ಚಟ್ನಿನ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ಈಗ ಕ್ಯಾರೆಟ್ ಚಟ್ನಿ ರೆಡಿ ಆಯ್ತು. ಈ ಚಟ್ನಿಗೆ ಒಗ್ಗರಣೆಗೆ ಅಂತ ಮತ್ತೆ ಅದೇ ಬಾಣಲೆನ ಗ್ಯಾಸ್ ಮೇಲೆ ಇಡ್ತೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ. ಎಣ್ಣೆ ಬಿಸಿಯಾಗಿದ್ದೇನೆ. ಸ್ವಲ್ಪ ಸಾಸಿವೆ, ಅನಂತರ ಮುರಿದಿರುವಂತಹ ಒಂದು 3-4 ಒಣಮೆಣಸಿನಕಾಯಿ, ಹಾಗೇನೆ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಹಾಗೇನೆ ಸ್ವಲ್ಪ ಕರಿಬೇವನ್ನು ಸಹ ಸೇರಿಸಿ ಈರುಳ್ಳಿನ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿನ ಜಾಸ್ತಿ ಸಾಫ್ಟ್ ಆಗಿ ಫ್ರೈ ಮಾಡ್ದೇನೆ ಈ ರೀತಿ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಈರುಳ್ಳಿ ಬೆಂದಿದಾವೆ. ಈಗ ಇದಕ್ಕೆ ಸ್ವಲ್ಪ ಇಂಗು ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೇನೆ ಸಣ್ಣದಾಗಿ ಕಟ್ ಮಾಡಿರುವಂತಹ
ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಇದೆಲ್ಲವನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದೆಲ್ಲವನ್ನ ಮಿಕ್ಸ್ ಮಾಡಿದ್ದೇನೆ. ಈಗ ಇದಕ್ಕೆ ರುಬ್ಬಿಟ್ಟಂತಹ ಕ್ಯಾರೆಟ್ ಚಟ್ನಿನ ಸೇರಿಸ್ತಾ ಇದ್ದೇನೆ. ಇದೆಲ್ಲ ಕ್ಯಾರೆಟ್ ಚಟ್ನಿನ ಸೇರಿಸಿ ನೀರನ್ನ ಹಾಕ್ತೇನೆ. ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಗ್ಗರಣೆ ಚಟ್ನಿ ಎಲ್ಲ ಮಿಕ್ಸ್ ಆಗೋ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಧಾನದಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿದ್ದೇನೆ. 1-2 ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಚಟ್ನಿಗೆ ನಾವು ನೀರನ್ನ ಹೆಚ್ಚಾಗಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ರುಬ್ಬಬೇಕಾದ್ರೆ ಸ್ವಲ್ಪ ನೀರನ್ನ ಸೇರಿಸಿದ್ರೆ ಸಾಕಾಗುತ್ತೆ. ಮಕ್ಕಳಿಗಾಗ್ಲಿ ಅಥವಾ ಕೆಲವರು ದೊಡ್ಡವ್ರಿಗಾಗ್ಲಿ ಕ್ಯಾರೆಟ್ ಅಂದ್ರೆ ಇಷ್ಟಪಡಲ್ಲ ಅಂತವ್ರಿಗೆ ಈ ರೀತಿ ಚಟ್ನಿನ ಮಾಡ್ಕೊಟ್ವಿ ಅಂದಲ್ಲಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆಲ್ಲ ತುಂಬಾನೇ ರುಚಿ ಅನ್ಸುತ್ತೆ, ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿಯಾಗಿ 1-2 ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಸಾಕು. ತುಂಬಾನೇ ರುಚಿಕರವಾಗಿರುವಂತಹ ಕ್ಯಾರೆಟ್ ಚಟ್ನಿ ರೆಡಿ ಆದಂಗೇನೆ. ಈಗ ಕ್ಯಾರೆಟ್ ಚಟ್ನಿ ರೆಡಿ ಆಯ್ತು. ಗ್ಯಾಸ್ ಅನ್ನ ಆಫ್ ಮಾಡ್ತೇನೆ. ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಕ್ಯಾರೆಟ್ ಅನ್ನ ಬಳಸಿ ಮಾಡಿರುವಂತಹ ಚಟ್ನಿ ಅಥವಾ ಪಚ್ಚಡಿ ರೆಸಿಪಿ. ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಈ ಚಟ್ನಿ ಅಥವಾ ಪಚ್ಚಡಿನ ಸರ್ವ್ ಮಾಡ್ತಾ ಇದ್ದೇನೆ. ಅನ್ನಕ್ಕೆ ಅಂತಲ್ಲ, ಚಪಾತಿಗೆಲ್ಲ ತುಂಬಾನೇ ರುಚಿಯಾಗಿರುತ್ತೆ ಈ ಚಟ್ನಿ ರೆಸಿಪಿ ಅಂತೂ. ಕ್ಯಾರೆಟ್ ಅಂದ್ರೆ ಮಾಮೂಲಿಯಾಗಿ ನಾವು ಪಲ್ಯನ ಮಾಡ್ತೇವೆ ಅಥವಾ ಕ್ಯಾರೆಟ್ ಹಲ್ವಾನ ಮಾಡ್ತೇವೆ. ಆದ್ರೆ ಒಮ್ಮೆ ಈ ರೀತಿ ಚಟ್ನಿನ ಟ್ರೈ ಮಾಡಿ, ಮನೆ ಮಂದಿ ಮತ್ತೆ ಪದೇ ಪದೇ ಈ ಚಟ್ನಿನ ಕೇಳ್ತಾರೆ. ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ರೆಸಿಪಿ ಅಂತೂ. ಈ ಕ್ಯಾರೆಟ್ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.